ಚೆನ್ನಾಗಿ ಬೆಳಗ್ಗೆಯಿಂದ ತಿಂದಿರೋದೆಲ್ಲ ಹೀಟು ಹೋಗಬೇಕು, ಅದಕ್ಕೋಸ್ಕರ ಬಗ್ಗಿಸ್ಬಿಡಲ್ಲ. ನೊರೆ ಬರಬೇಕು. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮೂಡ್ ಬಿದ್ರೆಗೆ ಬಂದಿದ್ದೀವಿ. ಸೊ ಕಾರ್ಕಳಕ್ಕೆ ಹೋಗಿದ್ವಿ ಬೆಳಗ್ಗೆ, ಅಲ್ಲೆಲ್ಲ ಒಂದು 3 ಶೂಟಿಂಗ್ ಮಾಡ್ಕೊಂಡು ಇವಾಗ ಈ ಜಾಗ ಬಂದಿದ್ವಿ. ಮಧ್ಯಾಹ್ನ ಅದೇ ಇನ್ನೇ ಸಾಯಂಕಾಲ ಆಗ್ತಾ ಬಂತು, 3:30-4 ಗಂಟೆ. ಸೊ ಈ ಟೈಮಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಟಾಡಿ ವಿಲೇಜ್ಗೆ ಬಂದಿದ್ವಿ. ಟಾಡಿ ವಿಲೇಜ್. ಸೊ ಈ ಕಡೆ ಬಂದಾಗ, ನಮ್ಮ ಮಂಗಳೂರಿಗೆ ಬಂದಾಗ, ಉಡುಪಿ ಕಡೆ ಈ ಕಡೆ ಎಲ್ಲ ಬಂದಾಗ, ನಾವು ಸಂಜೀತ್ ಅವ್ರ ಮನೆಗೆಲ್ಲ ಬಂದಾಗ ನೀರ ಅಥವಾ ಟಾಡಿ ಅಥವಾ ಕಲ್ಲು ಕುಡಿಯೋ ಅಭ್ಯಾಸ ಇದೆ. ಸೊ ನಮ್ಮ ಕಡೆ ಎಲ್ಲ ಸಿಗೋಲ್ಲ ಇದು, ಈ ಕಡೆ ಬಂದಾಗೆ ಸಿಗೋದು. ಪ್ಯೂರಾಗೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಸೊ ಯಾರ್ಯಾರಿಗೆ ಟಾಡಿ ಬಗ್ಗೆ ನಾಲೆಜ್ ಇದೆ, ಅದರದ್ದು ಮಹತ್ವ, ಹೆಲ್ತ್ ಬೆನಿಫಿಟ್ಸ್ ಗೊತ್ತಿದೆ, ಅವ್ರು ಮಾತ್ರ ವೀಡಿಯೋನ ನೋಡಿ, ಬೇರೆಯವರು ಸ್ಕಿಪ್ ಮಾಡಿ. ಸೊ ಈಗ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಇಲ್ಲಿ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ಸು ಮೈನಾಗಿ ಬಂದರೆ ಟಾಡಿ ಟ್ರೈ ಮಾಡೋಕ್ಕೆ, ಅದ್ರ ಜೊತೆ ಏನೇ ಸಿಗುತ್ತೆ ಒಂದಷ್ಟು ಡಿಶ್ನ ಟ್ರೈ ಮಾಡ್ತೀವಿ. ಜಾಸ್ತಿ ತಿನ್ನೋಕ್ಕಾಗಲ್ಲ, ಜಾಸ್ತಿ ಟೇಸ್ಟ್ ಮಾಡೋಕ್ಕೂ ಕುಡಿಯೋಕ್ಕೂ ಆಗೋಲ್ಲ, ಯಾಕಂದರೆ ಹೊಟ್ಟೆ ಫುಲ್ಲಾಗಿದೆ ಆಲ್ರೆಡಿ. ಜಸ್ಟ್ ವೀಡಿಯೋ ಮಾಡಬೇಕಾಗಿತ್ತು, ಈ ಜಾಗನ ಪರಿಚಯ ಮಾಡ್ಕೊಳ್ಬೇಕಾಗಿತ್ತು. ಸ್ವಲ್ಪ ಒಳ್ಳೆ ರೇಟಿಂಗ್ ಇರೋ ಜಾಗ, ಫುಲ್ ಫ್ಯಾಮಿಲಿ ಫ್ರೆಂಡ್ಲಿ, ಫ್ಯಾಮಿಲೀಸ್ ಎಲ್ಲ ಬಂದು ಕೂತ್ಕೊಂಡು ಆರಾಮಾಗಿ ಟೇಸ್ಟ್ ಮಾಡ್ತಾಯಿರ್ತಾರೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಸೊ ಒಳಗೆ ಹೋಗೋಣ. ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಬನ್ನಿ. ನಮ್ಮ ಜೊತೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಾವು ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನವ್ಯ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಅಥವಾ ಟಾಡಿ ವಿಲೇಜ್ ಬಗ್ಗೆ ತಿಳಿಸ್ಕೊಡಿ. ಯಾವಾಗ ಶುರು ಆಗಿದ್ದು, ಇಲ್ಲಿ ಏನು ಸ್ಪೆಷಲ್ಲು, ಮತ್ತು ಫುಡ್ಡಲ್ಲಿ ಏನೇನು ವೆರೈಟೀಸ್ ಇದೆ ಅದೆಲ್ಲ? ಇದು ಆಗಸ್ಟ್ 2022ಗೆ ಸ್ಟಾರ್ಟ್ ಆಗಿತ್ತು. ಓಕೆ, 2 ಇಯರ್ಸ್ ಆಯಿತು ಆಲ್ಮೋಸ್ಟ್. ಫುಡ್ಡಲ್ಲಿ ಕೋಸ್ಟಲ್ ಇದೆ, ಆಮೇಲೆ ಫಿಶ್ ಎಲ್ಲ ತುಂಬ ವೆರೈಟಿ ಇದೆ. ಫಿಶ್ ಎಲ್ಲ ಫ್ರೆಶ್ ಆಗಿ ಡೈಲಿ ಬರುತ್ತೆ. ಆಮೇಲೆ ಇಲ್ಲಿ ಕ್ರ್ಯಾಬ್ ಗೀ ರೋಸ್ಟ್, ಆಮೇಲೆ ಸ್ಕ್ವಿಡ್ ಗೀ ರೋಸ್ಟ್, ಅದೆಲ್ಲ ಫೇಮಸ್. ಫಿಶ್ ತವಾ ಅದೆಲ್ಲ. ಆಮೇಲೆ ಇದು ಟಾಡಿ ಎಲ್ಲಾನು ಹೇಗೆ, ಎಲ್ಲಿಂದ ಸೋರ್ಸ್ ಮಾಡ್ತೀರಾ? ಟಾಡಿ ಇರುವೆಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಂದ ಬರುತ್ತೆ ಟಾಡಿ. ಹಾಂ, ಯಾವ ವೆರೈಟೀಸ್ ಬರೋದು? ಪಾಮ್ ಮತ್ತು ಕೋಕೋನಟ್ ಬರುತ್ತೆ. ಹಾಂ, 2 ಬರುತ್ತೆ, ಪಾಮ್ ಮತ್ತು ಕೋಕೋನಟ್. ಆಮೇಲೆ ಇಲ್ಲಿ ಕಸ್ಟಮರ್ಸ್ ಎಲ್ಲ ಯಾವ ಥರ, ಹೇಗೆ ಬರ್ತಾರೆ? ಫ್ಯಾಮಿಲಿ ಎಲ್ಲ ಆರಾಮಾಗಿ ಬರ್ಬೋದಾ? ಹಾಂ, ಫ್ಯಾಮಿಲಿ ಎಲ್ಲ ಕ್ಯಾಬಿನ್ಸ್ ಎಲ್ಲ ಇದೆ. ಆಮೇಲೆ ಫ್ಯಾಮಿಲಿ ಬರ್ತಾರೆ, ಸ್ಟೂಡೆಂಟ್ಸ್ ಬರ್ತಾರೆ, ಈ ಥರ ಎಲ್ಲ ಬರ್ತಾರೆ. ಆಮೇಲೆ ಲೋಕಲ್ ಲೈಟ್ಸ್ ಜಾಸ್ತಿ ಬರುತ್ತೆ. ತುಂಬ ಚೆನ್ನಾಗಿ. ಟೈಮಿಂಗ್ಸ್ ಎಲ್ಲ ಯಾವ ಥರ? ಟೈಮಿಂಗ್ಸ್ ಬೆಳಿಗ್ಗೆ 10:00ವರೆಗೆ ಫ್ರೆಶ್ ಟಾಡಿ ಬರುತ್ತೆ, ಆಮೇಲೆ ನೈಟ್ 10:30 ತನಕ ಇರುತ್ತೆ. ನೈಟ್ 10:30ವರೆಗೂ ಇರುತ್ತೆ ಕಂಟಿನ್ಯೂಸ್ ಆಗಿಲ್ಲ? ಪ್ರತಿದಿನ ಇರುತ್ತಾ? ಪ್ರತಿದಿನ ಇರುತ್ತೆ, ಹಾಲಿಡೇ ಅಂತ ಏನಿಲ್ಲ? ಇಲ್ಲ, ವರ್ಷದಲ್ಲಿ ಅಕ್ಟೋಬರ್ 2 ಅದೇ ನೋ ಆಲ್ಕೋಹಾಲ್ ಡೇ, ಆ ಟೈಮಲ್ಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ನಮ್ಮ ಜೊತೆ ಸಂಜೀತ್ ಅವರಿದ್ದಾರೆ. ನಮ್ಮ ಆರ್ಡೆಲ್ಲ ಬಂದಿದೆ, ಮೇಯ್ನಾಗಿ ಬಂದಿದ್ದು ಇದಕ್ಕೋಸ್ಕರ. ಟಾಡಿ ವಿಲೇಜಿಗೆ ಬಂದು ಟಾಡಿ ಕುಡ್ದಿಲ್ಲ ಅಂದರೆ ಹೆಂಗೆ? ಅದು ಈ ಕಡೆ ಬಂದಮೇಲೆ, ಕರಾವಳಿಗೆ ಬಂದಮೇಲೆ ಟಾಡಿ ಕುಡ್ದಿಲ್ಲ ಅಂದರೆ ಹೆಂಗೆ? ಇಲ್ಲೆಲ್ಲ ಲೀಗಲ್, ನಮ್ಮ ಕಡೆ ಸಿಗೋಲ್ಲ. ಬೆಂಗಳೂರಲ್ಲಿ ಆ ಕಡೆ ಎಲ್ಲ ಮಾಡೋಂಗಿಲ್ಲ, ಇವ್ರಿಗೆ ಮಾತ್ರ ಸ್ಪೆಷಲ್ ಪರ್ಮಿಷನ್. ಈ ಕಡೆ ಮಂಗಳೂರಿಗೆ ಹೋದ್ರೂ ಎಲ್ಲೋದ್ರೂ ಆರಾಮ ಸಿಗುತ್ತೆ, ಫ್ರೆಶ್ಶು. ಈ ಥರ ರೆಸ್ಟೋರೆಂಟ್ಗಳೇ ಇರುತ್ತೆ. ಮತ್ತು ಉಡುಪಿ ಜಿಲ್ಲೆಯಲ್ಲಿ 2 ಕಡೆ ಪರ್ಮಿಷನ್ ಇದೆ. ಆದ್ದರಿಂದ 1 ಲೀಟರ್ ಕೋಕೋನೆಟ್ ಟಾಡಿ ತರಿಸಿದ್ದೀವಿ. ಇಲ್ಲಿ ಆಪ್ಷನ್ ಇದೆ, ಕೋಕೋನೆಟ್ ಟಾಡಿ ಇದೆ, ಪಾಮ್ ಟಾಡಿ ಇದೆ. 2ರಲ್ಲಿ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಬೋದು. ಸೊ ಇದರಲ್ಲಿ 1 ಲೀಟರ್ ಲೆಕ್ಕದಲ್ಲೂ ತೊಗೊಬೋದು. 4 ಗ್ಲಾಸ್ ಬರುತ್ತೆ, 4 ಗ್ಲಾಸ್ ಕೊಡ್ತಾರೆ. ಇಲ್ಲಾಂದರೆ ಗ್ಲಾಸ್ ಲೆಕ್ಕದಲ್ಲೂ ತೊಗೊಬೋದು, 1 ಗ್ಲಾಸ್ ಒಬ್ಬೊಬ್ಬರೇ ಬಂದಾಗ. ಸ್ಟಾರ್ಟರ್ಸು ಒಂದು ಮೆನು, 3 ಪೇಜಿನ ಮೆನು ಇದೆ, ಎಲ್ಲ ಥರ ಇದೆ ಇದರಲ್ಲಿ. ಸೂಪ್ಸು, ಚೈನೀಸು, ಎಲ್ಲ ಸ್ಟೈಲ್ ಫಿಶ್ಶು ಎಲ್ಲ ಇದೆ. ಸೊ ನಾವು ಎಲ್ಲ ತೋರ್ಸೋಕ್ಕಾಗಲ್ಲ, ಮೇಯ್ನಾಗಿ ಇದನ್ನು ಟ್ರೈ ಮಾಡೋದಕ್ಕೆ. ಸೊ ಅದಕ್ಕೇನಾದರೂ ಬೇಕಲ್ಲ ಅಂದ್ಬಿಟ್ಟು ಅವರ ಸ್ಪೆಷಲ್ ಡಿಶಸ್ನೇ ತರಿಸಿದ್ದೀವಿ. ಒಂದು ಬಂದು ಸಂಜೀತ್ ಅವ್ರು ಹೇಳ್ತಾರೆ, ಇದ್ರ ಹೆಸರೇನು? ಕಡಲೆ ಬಲ್ಯಾರ್. ಕಡಲೆ ಬಲ್ಯಾರ್ ಅಂದರೆ ಕಡಲೆ ಕಾಳು, ಆಮೇಲೆ ಬಲ್ಯಾರ್ ಅಂದರೆ ಮೀನು. ಅದು ಒಣಗಿರೋ ಮೀನು. ಯಾವ ಮೀನೂ ಆಗಿರ್ಬೋದಾ? ಸ್ಟಿಂಗ್ರೇನ ಕಟ್ ಮಾಡಿ ಒಣಗಿಸಿ ಅದನ್ನು ಯೂಸ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ನೋಡಿದ್ವಿ ಇವ್ರ ಹತ್ರ, ಗ್ರೀನ್ ರೋಸ್ಟ್ ಫೇಮಸ್ ಅಂತ. ವೆಜ್ಜಲ್ಲೂ ಸಿಗುತ್ತೆ, ನಾನ್ ವೆಜ್ಜಲ್ಲೂ ಸಿಗುತ್ತೆ, ಫಿಶಲ್ಲೂ ಸಿಗುತ್ತೆ, ಎಲ್ಲದಲ್ಲೂ ಸಿಗುತ್ತೆ. ನಾವು ಚಿಕನ್ ಗ್ರೀನ್ ರೋಸ್ಟ್ ತರಿಸ್ತೀವಿ, ಗೀ ಅಲ್ಲ, ಗ್ರೀನ್ ರೋಸ್ಟ್.
ಆಮೇಲೆ ರವಾ ಫ್ರೈ ಒಂದು ತರ್ಸೋಣ ಅಂದ್ಕೊಂಡ್ವಿ, ಅದಕ್ಕೆ ಮತ್ತಿ ಮೀನಲ್ಲಿ ರವಾ ಫ್ರೈನ ತರಿಸಿದ್ದೀವಿ. ಸೊ ಮತ್ತಿ ಮೀನಿನ ರವಾ ಫ್ರೈ ಕೂಡ ಇದೆ, 2 ಪೀಸ್ ಬರುತ್ತೆ. ಈಗ ನೀಟಾಗಿ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಆಮೇಲೆ ಈ ಕಡೆ ಇದೇನು ಅಂತ ಕೇಳಿದ್ರೆ ಇದು ವರ್ಜಿನ್ ಮೊಯಿಟೋ ಅಂದರೆ ಇದು ಕಾಕ್ಟೈಲ್ ಅಲ್ಲ, ಇದರಲ್ಲಿ ಆಲ್ಕೋಹಾಲ್ ಇರೋದಿಲ್ಲ. ಬರೀ ಪುದೀನ, ನಿಂಬೆಹಣ್ಣು ಜ್ಯೂಸು, ಸ್ಪ್ರೈಟು ಎಲ್ಲ ಹಾಕಿರ್ತಾರೆ, ಸೋಡಾ ಹಾಕಿರ್ತಾರೆ. ನಮ್ಮ ಹರ್ಷವರ್ಧನ್ಗೆ ಹೀಟ್ ಆಗಿಬಿಟ್ಟಿದೆಯಂತೆ, ಅದಕ್ಕೆ ಕೂಲ್ ಆಗಲಿ ಅಂತ ಅದು ಇದು ಕುಡಿಬೇಕು. ಮೇಯ್ನಾಗಿ ಹೀಟ್ ಹೋಗಬೇಕು ಅಂದರೆ ಅದು ಅವನಿಗೆ ಗೊತ್ತಿಲ್ಲ. ಏನು ಮಾಡೋಣ, ನಾವು ಕುಡಿತೀವಿ. ಚೆನ್ನಾಗಿ ಬೆಳಗ್ಗೆಯಿಂದ ತಿಂದಿರೋದೆಲ್ಲ ಹೀಟು ಹೋಗಬೇಕು, ಅದಕ್ಕೋಸ್ಕರ ಬಗ್ಗಿಸ್ಬಿಡಲ್ಲ. ತರಿಸಿ ಟೈಟ್ ಆಗಿಬಿಡೋದು. ನೊರೆ ಬರಬೇಕು. ಹೀಗೆ ಏನು ಡ್ರಿಂಕ್ಸ್ ಎಲ್ಲ ಪ್ರಮೋಟ್ ಮಾಡ್ತಾಯಿದ್ದೀರಾ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡ್ತಾರೆ. ಇದು ಡ್ರಿಂಕ್ಸ್ ಅಲ್ಲ, ಇದು ನೀರ ಒಂಥರ ಅಮೃತ ಇದ್ದಂಗೆ. ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ನ ಸುಮ್ಮನೆ ಸರ್ಚ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಇದು ಬೆಳಗ್ಗೆ ಕುಡಿದಾಗ ಒಂಥರ ಇರುತ್ತೆ, ಮಧ್ಯಾಹ್ನ ಕುಡಿದಾಗ ಸ್ವಲ್ಪ ಕಿಕ್ ಬರುತ್ತೆ. ಹೋಗ್ತಾ ಫರ್ಮೆಂಟ್ ಜಾಸ್ತಿ ಆಗ್ತಾ ಕಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹುಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸೂರ್ಯ ಬೀಳೋಕ್ಕೆ ಮುಂಚೆ ತೆಗೆದಾಗ ಅಷ್ಟೊಂದು ಹುಳಿ ಇರೋಲ್ಲ, ಕಿಕ್ ಇರೋಲ್ಲ, ಎಂಡ ಥರ ಇರೋಲ್ಲ. ಅದನ್ನು ಯಾವ ಏಜ್ ಗ್ರೂಪ್ ಬೇಕಾದ್ರೂ ಕುಡಿಬೋದು, ಮಕ್ಳಿಗೂ ಕುಡಿಸ್ಬೋದು, ವಯಸ್ಸಾಗಿರೋರು ಕುಡಿಬೋದು. ಇದರ ಬೆನಿಫಿಟ್ ಗೊತ್ತಿರೋರಿಗೆ ಗೊತ್ತು ಇದರ ಮಹತ್ವ ಏನು ಅಂತ. ಈ ಕಡೆ ಎಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಈ ಬಿಸಿಲು ಜಾಸ್ತಿ, ಹ್ಯುಮಿಡಿಟಿ ಜಾಸ್ತಿ, ಹೀಟ್ ಜಾಸ್ತಿ, ಅದಕ್ಕೋಸ್ಕರ ಎಲ್ಲರೂ ಕುಡಿತಾರೆ. ಇದನ್ನು ತುಂಬ ಒಳ್ಳೆಯದು. ಸೊ ಮಂಗಳೂರಲ್ಲೆಲ್ಲ ಅಮೃತ ಅಂತಾರೆ ಇದನ್ನು. ನೀರ ಹೆಂಗಿರುತ್ತಂದರೆ ಎಳ್ನೀರು ಮಜ್ಜಿಗೆ, ಎಳ್ನೀರು ಮೊಸರನ್ನ ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕಳಿಸ್ಬಿಟ್ಟು ಕೊಟ್ಟರೆ ಆ ಟೇಸ್ಟ್ ಬರುತ್ತಲ್ಲ, ಮಜ್ಜಿಗೆದು ಹುಳಿ ಚುರಿ ಅಂತ ನಾಲ್ಗೆಲಿ, ಆಮೇಲೆ ಎಳ್ನೀರಿಂದು ಟೇಸ್ಟು ಆ ಥರ ಇರುತ್ತೆ. ಸೇಮ್ ಒಗ್ರಾಗೆ ಕಹಿಯಾಗಿ ನಾರ್ಮಲ್ ಎಲ್ಲ ಇರ್ತಾವಲ್ಲ, ಬಿಯರ್ ಗಿಯರೆಲ್ಲ ಆ ಥರ ಎಲ್ಲ ಇರೋಲ್ಲ, ಸ್ವೀಟಾಗಿರುತ್ತೆ, ಲೈಟಾಗಿ ಸ್ವೀಟು. ಅದೇ ಎಳ್ನೀರದು ಅದ್ರದ್ದು ಎಳ್ನೀರು ನೀರು ಹಾಕ್ಬಿಡೋದ್ರೆ ಈ ಥರ ಇರುತ್ತೆ. ಇನ್ನೊಂದು ಇವ್ರ ಕಡೆ ಎಲ್ಲ ಸಿಗೋದು ಬಿಟ್ಟು ಟಾಟಿನಿಂಗ್. ಸೊ ಇದು ಎಳ್ನೀರು ಮರದಿಂದ ತೆಗೆದಿರೋದ್ರಿಂದ, ತೆಂಗಿನ ಮರದಿಂದ. ಸೊ ಅದು ಎಳ್ನೀರು ಫ್ಲೇವರ್ ಇರುತ್ತೆ, ಸ್ವೀಟಾಗಿರುತ್ತೆ, ಪ್ಲಸ್ ಲೈಟಾಗಿ ಮಜ್ಜಿಗೆ ಥರ ಹುಳಿ ಇರುತ್ತೆ. ಅಷ್ಟೇ ಕಿಕ್ಕು. ಒಂದು ಈ ಫುಲ್ 1 ಲೀಟ್ರ್ ಒಬ್ಬ ಕುಡಿದಾಗ ಒಂದು ಚೂರು ಜುಮ್ ಅನ್ನುತ್ತೆ ಮೈ, ಜಾಸ್ತಿ ಕಿಕ್ ಕುಡಿಯೋಲ್ಲ. ಇದು ಲೀಟ್ರ್ ಕುಡಿತಾರೆ, ಜಾಸ್ತಿ ಲೀಟ್ರ್ ಕುಡಿತಾರೆ, ಒಳ್ಳೆಯದು. ಆಮೇಲೆ ಇನ್ನೊಂದು ಬರುತ್ತೆ ಇವ್ರ ಕಡೆ ಎಲ್ಲ, ಸಂಜಿತ್ ಅವ್ರ ಮನೆ ಹತ್ರ ಹೋದಾಗ ಕುಡಿಯೋದು ನಾವು ತಾಟಿನಿಂಗ್ ಮರದಿಂದ ತೆಗಿತಾರೆ. ಅದು ತಾಟಿನಿಂಗ್ ತಿಂದಾಗ ಹೆಂಗಿರುತ್ತೆ ಟೇಸ್ಟು ಅದೇ ಥರ ಇರುತ್ತೆ, ಸೇಮ್ ಟೇಸ್ಟು. ಸೊ ಈಚಲು ಮರದಲ್ಲೂ ತೆಗಿತಾರೆ, ಈಚಲು ಮರದಲ್ಲಿ ಸೇಮ್ ಈಚಲು ಹೆಂಗಿರುತ್ತೆ ಅದೇ ಥರ ಇರುತ್ತೆ. ಸೊ ಸಿಂಪಲ್, ಚೆನ್ನಾಗಿದೆ. ಸೊ ಈ ಕಡೆ ಬಂದಾಗೆಲ್ಲ ಈ ಥರ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಿ ಟೇಸ್ಟ್ ಮಾಡ್ತೀವಿ. ಅಲ್ಲೆಲ್ಲ ಸಿಗಲ್ವಲ್ಲ ನಮ್ಮ ಕಡೆ, ಇಲ್ಲಿ ಬಂದಾಗ ಕುಡ್ಕೊಂಡು ಹೋಗ್ಬೇಕು. ವಾರಕ್ಕೊಂದು ಸಲ ಆದರೂ ಕುಡಿಲೇಬೇಕು, ಅವಾಗ ಚೆನ್ನಾಗಿರುತ್ತೆ ಹೆಲ್ತು, ಕೂಲಾಗಿ, ಹೀಟ್ ಆಗ್ತೀರ. ಸೈಡಲ್ಲಿರೋ ಐಟಮ್ಸು ತಿನ್ಬಿಡೋಣ. ಫಸ್ಟು ಮೊದಲನೇದು ಕಡಲೆ ಅಜಿಲ್ ಅಲ್ಲ, ಕಡಲೆ ಬಲ್ಯಾರ್. ಅದನ್ನು ನೀಟಾಗಿ ಬರ್ಸಿ ತಂದಿತ್ತು, ಅದಕ್ಕೆ ಮುಂಚೆ ಒಂದು ಸಿಪ್ ಹೊಡ್ಕೊಂಡ್ಬಿಡ್ತೀನಿ. ಇದು ಕಡಲೆ, ಇದು ಬಲ್ಯಾರ್. ಅಂದರೆ ಸ್ಟಿಂಗ್ರೇಯ ಮಾಂಸ, ಡ್ರೈ ಸ್ಟಿಂಗ್ರೇಯ ಮಾಂಸ ಅಂದರೆ ಡ್ರೈ ಮಾಡಿರ್ತಾರೆ, ಒಣಗಿಸಿರ್ತಾರೆ. ತೊಗೊಳೋದು ಒಣಗಿಸ್ಬಿಡ್ತಾವೆ ಅಂತ. ಅದಕ್ಕೆ ಫ್ರೆಶ್ಶಾಗಿರೋದು ಒಣಗಿಸದೇ ಇರೋ ಸ್ಟಿಂಗ್ರೇನ ತಿಂದರೆ, ಈಗ ಸುಕ್ಕ ಮಾಡ್ತಾರೆ, ಅದನ್ನು ಏನೋ ಕಬಾಬ್ ಏನೋ ಮಾಡ್ತಾರಲ್ಲ, ಸೇಮ್ ಮಾಂಸ ತಿಂದಂಗೆ, ಮಟನ್ ತಿಂದಂಗೆ ಇರುತ್ತೆ. ಇದು ಒಣಗಿಸಿರೋದು, ಉಪ್ಪು ಹಾಕಿ ಒಣಗಿಸೋದ್ರಿಂದ ಉಪ್ಪು ಇರುತ್ತೆ, ಸ್ವಲ್ಪ ಜಾಸ್ತಿ ಉಪ್ಪಿರುತ್ತೆ. ಈ ಥರ ಇದಕ್ಕೆ ಜ್ಯೂಸ್ಗೆ ಆ ಥರ ಇದ್ದರೆ ನಾಲ್ಗೆಗೆ ಜುಮ್ ಅಂತ ಇರುತ್ತೆ. ಸೊ ಇದು ಎಲ್ಲರಿಗೂ ಇಷ್ಟ ಆಗಲ್ಲ. ಈ ಒಣಗಿರೋ ಮೀನು ಎಲ್ಲ ಫ್ಲೇವರೆಲ್ಲ ಇಷ್ಟ ಆಗಲ್ವಲ್ಲ, ಅವ್ರಿಗೆಲ್ಲ ಇಷ್ಟ ಆಗಲ್ಲ ಇದು. ಅವ್ರು ಉಪ್ಪು ಜಾಸ್ತಿ ಇರುತ್ತೆ, ಸೊ ಉಪ್ಪು ಜಾಸ್ತಿ ತಿನ್ನೋರಿಗೆ ಇದು ಇಷ್ಟ ಆಗಲ್ಲ. ಅದು ಬಿಟ್ಟು ತುಂಬ ಜನ ಟ್ರೈ ಮಾಡ್ತಾರೆ. ಇವರ ಟಾಡಿ ವಿಲೇಜ್ನ ಸ್ಪೆಷಲ್ ಅಂತ ಮೆನುನಲ್ಲಿ ಇತ್ತು, ಅದಕ್ಕೆ ತರಿಸಿದ್ದು. ಒಣಗಿರೋದು ಅದು ಮಾಂಸ, ಇದು ಸ್ಮೆಲ್ ಬರುತ್ತಲ್ಲ, ಅದು ಬರ್ತಾಯಿರುತ್ತೆ. ಈಗ ನೆಕ್ಸ್ಟ್ ಇಸ್ಕೋಣ. ಚಿಕನ್ನು ಗ್ರೀನ್ ರೋಸ್ಟ್. ಏನು ಸೂಪರ್ ಟೆಂಡರ್ ಆಗಿದೆ. ಲೈವ್ ಚಿಕನ್ ಅಲ್ಲ, ಟೆಂಡರ್ ಚಿಕನ್ ಇದು, ಸ್ಕಿನ್ಲೆಸ್ಸು. ಗೊಜ್ಜಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದೆ. ಎತ್ಕೊಳ್ರಿ ಚಿಕನ್ನು. ಹಂಗೆ ಇಡಬೇಕು. ಹಂಗೆ ನೋಡ್ಬಿಟ್ಟು ಸಖತ್ ಖಾರ ಇರುತ್ತೆ ಡಿಶ್ ಅಂದ್ಕೊಂಡೆ. ಅಷ್ಟೊಂದೇನು ಖಾರ ಇಲ್ಲ. ಪುದೀನ ಫ್ಲೇವರು, ಕರ್ಬೇವಿನ ಸೊಪ್ಪು ಫ್ಲೇವರು,
ಖಾರ ಜಾಸ್ತಿ ಇಲ್ಲ. ತುಪ್ಪ ಸ್ವಲ್ಪ ತುಪ್ಪ ಹಾಕಿದ್ದಾರೆ, ತುಪ್ಪದ ಘಮ. ಆಮೇಲೆ ಆಬ್ವಿಯಸ್ಲಿ ಬೆಳ್ಳುಳ್ಳಿಗಳು ಪೀಸ್ಗಳು ನೋಡಿ ಎಷ್ಟೊಂದಿದೆ. ಆಮೇಲೆ ಗೋಡಂಬಿಗಳಿದೆ, ಇದೆಲ್ಲ ಗೋಡಂಬಿ. ಚಿಕ್ಕದು ಬೆಳ್ಳುಳ್ಳಿ ಪೀಸಸ್ಸು ಎಲ್ಲ ಸಿಗ್ತದೆ, ಅದರ ಟೇಸ್ಟು. ಈರುಳ್ಳಿದು ಸಿಹಿ ಅಂಶ ಲೈಟಾಗೆ. ಇದು ಸ್ಪೈಸಿ ಇಲ್ಲದೇ ಇರುವ ಡಿಶ್ ಇದು. ಖಾರ ತಿನ್ನಬೇಕು ಅಂದರೆ ಬೇರೆ ಇದೆ, ಇದು ಅವರ ಸ್ಪೆಷಲ್ ಡಿಶ್ಶು, ಅದಕ್ಕೆ ತರಿಸಿದ್ದು. ಗೋಡಂಬಿ ಎಲ್ಲ ಹಾಕೊಂಡ್ರೆ ಸ್ವಲ್ಪ ರಿಚಾಗಿ. ಹೆಂಗಿದೆ ಸಂದೀತು ನಿಮಗೆ? ಚಿಕನ್ ಕ್ವಾಲಿಟಿ ಚೆನ್ನಾಗಿದೆ, ಟೆಂಡರ್ ಚಿಕನು. ನಿಮಗೆ ಏನು ಖಾರವಾಗಿರ್ಬೇಕಾ, ಈ ಥರ ಇರಬೇಕಾ? ಇದು ಇರಬೇಕಾದ್ರೆ ಸೈಡಲ್ಲಿ ಸ್ವಲ್ಪ ಖಾರ ಇರಬೇಕು, ಉಪ್ಪು ಜಾಸ್ತಿ ಇರಬೇಕು, ಹಾಗೆ ಚೆನ್ನಾಗಿದೆ ಇದು. ಡಿಫ್ರೆಂಟ್ ಆದ ಡಿಶ್ಶು ತಿಂತಾರದು. ನೋಡಿದ್ರೆ ಕಲರ್ ನೋಡಿದ ತಕ್ಷಣ ಪುದೀನ ಪೇಸ್ಟ್ ಹಾಕಿರ್ತಾರೆ, ಜಾಸ್ತಿ ಪುದೀನ ಟೇಸ್ಟ್ ಬರುತ್ತೆ ಅಂತ. ಅಷ್ಟೊಂದೇನು ಬರೋಲ್ಲ, ತುಂಬ ಜಾಸ್ತಿ ಬರೋಲ್ಲ, ಬಟ್ ಪುದೀನ ಕರ್ಬೇವಿನ ಸೊಪ್ಪು ಎಲ್ಲ ಟೇಸ್ಟು ಮಿಕ್ಸಾಗಿ ಬರುತ್ತೆ. ನೆಕ್ಸ್ಟು ಬೂತಾಯಿ ಸುಮ್ಮನೆ ತರಿಸಿದ್ದು. ಆಹಾ ಸೂಪರಾಗಿದೆ ರೀ, ಕ್ರಿಸ್ಪಿನೆಸ್ಸು. ರವಾ ಫ್ರೈ ತರಿಸಿದ್ವಿ, ಫುಲ್ ಗರಿ ಆಗಿದೆ. ರವಾ ಕೋಟಿಂಗ್ ಬೇಜಾನಿದೆ. ಹಂಗೆ ತಿನ್ಬಿಟ್ರೆ ಬೇಗ ಕರೆ ಬಿಡುತ್ತೆ. ನಾವು ನಿಧಾನಕ್ಕೆ ತಿನ್ನಬೇಕು, ಅದ್ರ ಜೊತೆಗೆ ಎಂಜಾಯ್ ಮಾಡಿಕೊಂಡು. ಏನು ಒಳ್ಳೆ ರಸ್ತಿನ ತಿನ್ಬಿಟ್ರೆ ಆಹಾ ಕರು ಬಂದಿದೆ. ಅವೆರಡಕ್ಕೂಗಿಂತ ಇದು ಜಾಸ್ತಿ ಚೆನ್ನಾಗಿದೆ, ಇಷ್ಟ ಆಯಿತು. ಮುಳುಗಳು ಕಾಣಿಸೋದ್ಯಾ? ಚೆನ್ನಾಗಿ ಮುಳ್ಳು ಪುಡಿ ಮಾಡ್ಕೊಂಡು ತಿಂತಾ ಇರೋದು. ತುಂಬ ಸಣ್ಣ ಇರುತ್ತೆ, ತೆಳುವಿಗೆ ಮುಳ್ಳು ಜಾಸ್ತಿ ದಪ್ಪ ಇರೋಲ್ಲ, ಆರಾಮ್ ತಿನ್ಬಿಡ್ಬೋದು. ಒಂಥರ ಸಿಲ್ವರ್ ಫಿಶ್ ಥರನೇ ಇದೆ ಇದ್ರದ್ದು ಮುಳ್ಳು. ಡೀಪ್ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಅದ್ಭುತ. ಜಾಸ್ತಿ ಮಸಾಲೆ ಇರೋದಿಲ್ಲ, ಮಸಾಲೆ ಜಾಸ್ತಿ ಇಲ್ಲ ಮೇಲ್ಗಡೆ, ಬರೀ ರವಾ ಮತ್ತು ಡೀಪ್ ಫ್ರೈದು ಟೇಸ್ಟೇ. ಆಮೇಲೆ ಫ್ಲೇವರ್ ಇನ್ನೊಂದು ಬಂದ್ಬಿಟ್ಟು ಬೂತಾಯಿ ಮೀನಿನ ಫ್ಲೇವರ್. ಇದರಲ್ಲಿ ಈ ಥರದ್ದು 2.5 ಗ್ಲಾಸ್ ಆಗುವಷ್ಟು ಇರುತ್ತೆ, 1 ಲೀಟ್ರು. ನಾನು 4 ಗ್ಲಾಸ್ ಬರುತ್ತೆ ಅಂದ್ಕೊಂಡೆ, ಅವ್ರು 4 ಗ್ಲಾಸ್ ಇಟ್ಟಿದ್ದು ನೋಡಿ. ಬಟ್ 4 ಜನ ಇದ್ದೀವಿ ಅಂತ ತಂದಿಟ್ರು ಅಷ್ಟೇ. ಬಟ್ ಯಾರು ಕೂಡ ನಾವಿಬ್ಬರೇ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಿಂಡಬೇಕು. ಬಂತು ಕೊನೆ, ಲಾಸ್ಟ್ ಡ್ರಾಪು ಬಿಡಬಾರ್ದು. ಖಾಲಿ ಮಾಡಿ. ಸೊ ಫೈನಲಾಗಿ ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು. ಸೊ 1 ಲೀಟ್ರ್ ತರಿಸಿದ್ವಿ ಅಷ್ಟೇ ಇಬ್ಬರೇ ಕುಡ್ಕೊಂಡ್ವಿ. ಅವರಿಬ್ಬರು ಕುಡಿಯೋಲ್ಲ ಅಂದರು, ಯಾಕಂದರೆ ಯಾರಿಗೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಶೂಟ್ ಮಾಡ್ತಾಯಿದ್ವಿ. 3 ವೀಡಿಯೋ ಮಾಡಿದ್ವಿ, ಇದು 4ನೇ ವೀಡಿಯೋ ಮಾಡ್ತಾ ಇರೋದು. ಸೊ ಹೊಟ್ಟೆ ಆಗಡೆ ಫುಲ್ ಟೈಟ್ ಆಗ್ಬಿಟ್ಟಿದೆ, ತುಂಬ್ಕೊಂಡ್ಬಿಟ್ಟಿದೆ, ನಿದ್ದೆ ಎಳೀತಾ ಇದೆ, ಎಲ್ಲರದು ನಿದ್ದೆ ಇದು. ಸೊ ಈ ಗಗನ್ ಅವ್ರ ಸೈಡಲ್ಲಿ ಬಂದಿದ್ದ ತಕ್ಷಣ ಅಲ್ಲಿ ಫ್ಲ್ಯಾಟು ಮಲ್ಕೊಂಡೇ ಬಿಟ್ಟಿದ್ರು ಆ ಕಡೆ. ಅದಕ್ಕೆ ಹೋಗಲ್ಲ ಜಾಸ್ತಿ. ಇದು ಸುಮ್ಮನೆ ವೀಡಿಯೋ ಮಾಡಬೇಕಾಯಿತು, ಇದು ತೋರಿಸ್ಬೇಕಾಯಿತು. ಸಿಗುತ್ತೆ ಸೂಪರಾಗಿ, ಒಳ್ಳೆ ಆ್ಯಂಬಿಯನ್ಸು. ಫ್ಯಾಮಿಲಿ ಸಮೇತ ಬರ್ತಾಯಿದ್ದಾರೆ ಜನ, ಅದೊಂದು ಇಷ್ಟ ಆಯಿತು. ನಾವು ಬಂದಾಗೆ 2-3 ಫ್ಯಾಮಿಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಊಟ ಸಿಗುತ್ತೆ, ಎಲ್ಲ ಫಿಶ್ ಮೀಲು ಎಲ್ಲ ಸಿಗುತ್ತೆ, ಊಟ ಮಾಡ್ತಾಯಿದ್ರು. ಇದು ಕುಡಿತಾಯಿದ್ರು. ಸೊ ನಮ್ಗೆ ಯಾವಾಗ ಗೊತ್ತಾಯಿತು ಫ್ಯಾಮಿಲಿ ಬಂದು ಕುಡಿತಾರೆ ಅಂತ ಗೊತ್ತಾಗಿದೆ ಇವಾಗ, ಅಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂತ. ಇವರು ಊರಲ್ಲಿ ವೀಡಿಯೋ ಮಾಡಿದ್ವಿ, ಅದೇ ಲೈವಾಗಿ ಕಿತ್ಕೊಂಡು ಬಂದು ಅದೊಂದು ಆ ವಿಡಿಯೋ ವೈರಲ್ ಆಗಿತ್ತು. ಮಂಗಳೂರು ಫುಲ್ಲು, ಅದು ಚಿಕ್ಕ ಅಂಗಡಿ ಅದು. ಆ ಅಂಗಡಿ ಮುಂದೆ ಲೈನಾಗಿ ಕಾರ್ಗಳು ಗಾಡಿಗಳು ಎಲ್ಲರೂ ಫ್ಯಾಮಿಲಿ ಕಾರಲ್ಲಿ ಬಂದ್ಬಿಟ್ಟು ಕಾರಿಗೆ ತರಿಸ್ಕೊಂಡು ಟೇಸ್ಟ್ ಮಾಡ್ತಾಯಿದ್ರು ಅಂತ ಅವರು ಫೋನ್ ಮಾಡಿ ಸಂದೀಪ್ ಅವ್ರಿಗೆ ಹೇಳಿದರು. ಸೊ ಆವಾಗ ಫ್ಯಾಮಿಲೀಸು ಎಲ್ಲ ಬರ್ತಾರೆ, ಗೊತ್ತು ಇದ್ರ ಮಹತ್ವ ಏನು ಎಲ್ಲರಿಗೂ ಅಂತ. ಸೊ ಅದಕ್ಕೋಸ್ಕರ ಇನ್ನೂ ಯಾರಾದರೂ ಈ ಕಡೆ ಇರೋರಿಗೆ, ಹತ್ರ ಇರೋರಿಗೆ, ಮೂಡುಬಿದ್ರೆ ಈ ಕಡೆ ಅವ್ರಿಗೆ ಒಂದು ಜಾಗ ತೋರಿಸ್ಬೇಕಾಯ್ತು. ಮಂಗಳೂರಲ್ಲಿ ತೋರಿಸಿದ್ವಿ, ಇಲ್ಲೊಂದು ಜಾಗ ತೋರಿಸಿದ್ವಿ. ಉಡುಪಿ ಹತ್ರ ಒಂದು ಜಾಗ ತೋರಿಸಿದ್ವಿ ಆ ಕಡೆ ಟೂರ್ ಹೋದಾಗ. ಸೊ 3 ಬೆಸ್ಟ್ ಪ್ಲೇಸು, ಇದು ಸೂಪರ್ ಪ್ಲೇಸು. ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ಬೋದು. ಈಗೆಲ್ಲ ಟಾಡಿ ಪ್ಲೇಸು ಈ ಥರ ಅಂದರೆ ಎಲ್ಲರೂ ಅನ್ಕೊಂತಾರೆ ಬರೀ ಡ್ರಿಂಕ್ಸ್ ಮಾಡೋರು, ಬರೀ ಇವರೇ ಹುಡುಗರೇ ಬರ್ತಾರೆ ಅಂತ. ಬಟ್ ಇಲ್ಲೆಲ್ಲ ಫುಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಥರ, ಪಾರ್ಕಿಂಗ್ ಏರಿಯಾ ವಿಶಾಲವಾಗಿದೆ, ಆರಾಮಾಗಿ ಬಂದು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಚೆನ್ನಾಗಿದೆ. ಕೋಕೋನೆಟ್ಟು ಸೂಪರ್. ಕೋಕೋನೆಟ್ದು ನಾವು ಟ್ರೈ ಮಾಡಿರಲಿಲ್ಲ, ಯಾಕಂದ್ರೆ ಇಲ್ಲಿ ಬಂದಾಗೆಲ್ಲ ಇವ್ರ ಊರಲ್ಲಿ ಹೋದಾಗ ಅದೇ ಟಾಟಿನಿಂಗ್ದೇ ಕುಡಿತಾ ಇದ್ದು. ಸ್ವಲ್ಪ ಸ್ಟ್ರಾಂಗ್ ಇರೋದು ಅದು ಕಂಪೇರ್ ಟು ಇದು ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ. ತೆಂಗಿಂದು ಗಿಡದ್ದು ಅದೇ ಡಿಫ್ರೆನ್ಸ್ ನನಗೆ ಗೊತ್ತಾಗಿತ್ತು ಅಷ್ಟೇ. ಬಟ್ ಸ್ಟಾರ್ಟರ್ಸ್ ಇದ್ದಿದ್ದು ಚೆನ್ನಾಗಿತ್ತು, ಗ್ರೀನ್ ರೋಸ್ಟ್ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಚೆನ್ನಾಗಿ ಬೂತಾಯಿ ಸೂಪರಾಗಿತ್ತು. ಸಂಜೀತ್ಗೆ ಇದು ಇಷ್ಟ ಆಯಿತು, ಅವ್ರು ತಿಂತಾರೆ. ಅದಕ್ಕೋಸ್ಕರ ಅದು ಹೇಳೋದಲ್ಲ, ಅದು ಎಲ್ಲರಿಗೂ ಇಷ್ಟ ಆಗೋಲ್ಲ. ಈ ಒಣಗಿಸಿರೋ ಮೀನುಗಳನ್ನ ಯಾರು ಇಷ್ಟಪಡ್ತಾರಲ್ಲ ಅವ್ರಿಗೆ ಅದು ಇಷ್ಟ ಆಗುತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಇರೋದು, ಅದಕ್ಕೋಸ್ಕರ
ಸಂಜಿತ್ ಅವರ ಫೇವ್ರೇಟ್ ಇದು. ಸೊ ನೀವು ಕೂಡ ಸುತ್ತಮುತ್ತ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ, ಟ್ರೈ ಮಾಡಿ, ತುಂಬ ವೆರೈಟೀಸ್ ಇದೆ. ಟಾಡಿನಲ್ಲಿ ಇನ್ನೊಂದು ಕರೆಕ್ಟ್ ಅದೇ ಹೇಳೋದು ಮರೆತೆ, ಈಗ ಹರ್ಷ ಮತ್ತು ಗಗನ್ನು ವರ್ಜಿನ್ ಮೊಹಿತೋ ತೊಗೊಂಡ್ರು ಮಾಕ್ಟೈಲ್ಸು. ಅದೇ ಮೊಹಿತೋನಲ್ಲಿ ಟಾಡಿ ಮೊಹಿತೋ ಬರುತ್ತೆ, ಟಾಡಿ ಮೊಹಿತೋ. ಈಗ ನಾರ್ಮಲಾಗಿ ಏನು ಓಡ್ಕನ ಏನು ಹಾಕ್ತಾರಲ್ಲ ಮೊಹಿತೋಗೆ, ಅದ್ರ ಬದಲು ಟಾಡಿ ಹಾಕ್ತಾರೆ. ಆ ಥರದ್ದು ಎಷ್ಟೊಂದು ಫ್ಲೇವರ್ಸ್ ಇದೆ. ಬ್ಲೂ ಮೂನ್ ಅಂತೆಲ್ಲ ಏನೇನು ಕಾಕ್ಟೈಲ್ಸ್ ಬರುತ್ತೆ ಅದರಲ್ಲೆಲ್ಲ ಟಾಡಿ ಹಾಕ್ಕೊಡ್ತಾರೆ. ಅದೇ ಸ್ಪೆಷಲ್ ಇಲ್ಲಿ ಬರೀ ಟಾಡಿ ಸಿಗೋದು. ಇಲ್ಲ ಬೇಡ ನಾವು ಜ್ಯೂಸ್ ಬರೀ ಇದು ಕುಡ್ತೀವಿ, ಅದು ಲೈಮ್ ಜ್ಯೂಸ್. ಅವರು ಇಬ್ಬರು ಕುಡ್ತಿದ್ದು ಲೈಮ್ ಸೋಡಾ ಅಷ್ಟೇ. ಮೊಹಿತೋ ಅಂದರೆ ಲೈಮ್ ಸೋಡಾ, ಇನ್ನೇನೂ ಅಲ್ಲ. ಸೊ ಒಂದ್ಸಲ ವಿಸಿಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ, ಅವ್ರ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.